ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಮತ್ತಷ್ಟು ದಟ್ಟ ಆಗ್ತಾ ಇದೆ. ಉಭಯ ದೇಶಗಳ ನಡುವಿನ ಕದನ ವಿರಾಮ ಅಂತ್ಯಗೊಳ್ಳೋದಕ್ಕೆ ಕೇವಲ ಒಂದು ದಿನ ಮಾತ್ರ ಬಾಕಿ ಇದೆ. ಇರಾನನ್ನು ಸರ್ವನಾಶ ಮಾಡ್ತೀನಿ ಅಂತ ಗುಡುಕ್ತಾ ಇರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಈಗ ಅನಿರೀಕ್ಷಿತ ಸಂಕಷ್ಟವೊಂದು ಎದುರಾಗಿದೆ. ಹಾಗಾದರೆ ಆ ಸಂಕಷ್ಟ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಕದನ ವಿರಾಮ ಮುಗಿಯುವ ಹಂತದಲ್ಲಿದೆ. ಈ ಹೊತ್ತಿನಲ್ಲಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ಜೊತೆಗೆ ಮಾತುಕತೆಗೆ ಸಜ್ಜಾಗಿದೆ. ಇರಾನ್ ಇನ್ನೂ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಿಲ್ಲವಾದ್ರೂ ಹಾರ್ಮುಜ್ ಜಲಸಂಧಿಯ ಉದ್ವಿಗ್ನತೆಯ ಕಾರಣಕ್ಕೆ ಮಾತುಕತೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಇನ್ನೊಂದು ಕಡೆ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಯುದ್ಧ ಉಲ್ಬಣಗೊಳ್ತಾ ಇದ್ದು ಸೈರನ್ಗಳ ಸದ್ದು ನಿಂತಿಲ್ಲ. ಜಾಗತಿಕ ಮಟ್ಟದಲ್ಲಿ ಅಮೆರಿಕದ ಪಾರುಪತ್ಯ ಮೆರೆಯಲು ಟ್ರಂಪು ಈ ಮೊದಲು ಕಾಣದ ಆಕ್ರಮಣಕಾರಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಇರಾನಿನ ಸುಪ್ರೀಂ ಲೀಡರ್ ಆಯತೊಲ್ಲಾ ಅಲಿ ಖಾಮೆನಿ ಹತ್ಯೆಯಿಂದ ಹಿಡಿದು ವೆನಿಜುವೆಲಾದ ಅಧ್ಯಕ್ಷನ ಬಂಧನದವರೆಗೂ ಅಮೆರಿಕದ ಕಾರ್ಯಾಚರಣೆಗಳು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳುವಂತೆ ಮಾಡಿವೆ. ಆದರೆ ಒಂದು ಕಡೆ ಚರ್ಮ ರೋಗದಿಂದ ಬಳಲ್ತಾ ಇರುವ ಟ್ರಂಪ್ಗೆ ಇದೀಗ ಸೇನಾ ಅಸ್ತ್ರಗಳ ಕೊರತೆಯ ಅತಿ ದೊಡ್ಡ ತಲೆನೋವು ಶುರುವಾಗಿದೆ. ಯುರೇನಿಯಂ ಮತ್ತು ಹಾರ್ಮುಜ್ ಜಲಸಂಧಿಯ ಮೇಲೆ ಹಿಡಿತ ಸಾಧಿಸೋದಕ್ಕೆ ಅಮೆರಿಕ ಇರಾನ್ ಮೇಲೆ ಮುಗಿಬಿದ್ದಿದೆ. ಆದರೆ ಪೆಂಟಗನ್ ಮೂಲಗಳ ಪ್ರಕಾರ ಅಮೆರಿಕದ ಸೇನೆಗೆ ಮದ್ದುಗುಂಡುಗಳು ಹಾಗೂ ಪ್ರಮುಖ ಸೇನಾ ಅಸ್ತ್ರಗಳ ಕೊರತೆ ಎದುರಾಗಿದೆ. ಒಂದು ವೇಳೆ ಇರಾನ್ ಸಂಧಾನಕ್ಕೆ ಒಪ್ಪದೆ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಇಳಿದುಬಿಟ್ರೆ ಅದು ಅಮೆರಿಕಕ್ಕೆ ಭಾರಿ ಹೊಡೆತ ನೀಡುವ ಸಾಧ್ಯತೆಗಳಿದ್ದಾವೆ. ಅಮೆರಿಕದ ಬತ್ತಳಿಕೆಯಲ್ಲಿದ್ದ 50% ಶಕ್ತಿಶಾಲಿ ಥಾಡ್ ಮತ್ತು ಪೇಟ್ರಿಯಟ್ ವಾಯು ರಕ್ಷಣಾ ಕ್ಷಿಪಣಿಗಳು ಈಗಾಗಲೇ ಖಾಲಿಯಾಗ್ಬಿಟ್ಟಿದ್ದಾವೆ. ಹಾಗಾದರೆ ಏನಿದು ಥಾಡು? ಇದು ಖಂಡಾಂತರ ಕ್ಷಿಪಣಿ, ಡ್ರೋನ್ ಹಾಗೂ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಹೊಡೆದುರುಳಿಸುವ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆ. ಇದು 1000ದಿಂದ 5000 ಕಿಲೋಮೀಟರ್ ವ್ಯಾಪ್ತಿಯವರೆಗಿನ ದಾಳಿಯನ್ನು ತಡೆಯಬಹುದು. ಒಂದು ಥಾಡ್ ವ್ಯವಸ್ಥೆಯಲ್ಲಿ 6 ಟ್ರಕ್ಗಳು, ಪ್ರತಿ ಟ್ರಕ್ನಲ್ಲಿ 8 ಇಂಟರ್ಸೆಪ್ಟರ್ಗಳು ಇರ್ತವೆ. ಇದನ್ನು ನಿರ್ವಹಿಸೋದಕ್ಕೆ ಅಮೆರಿಕ 100 ಸಿಬ್ಬಂದಿಯನ್ನು ಕಳಿಸ್ಕೊಟ್ಟಿತ್ತು. ಇದು ಇರಾನ್ನ ಆಕ್ರೋಶಕ್ಕೂ ಕಾರಣ ಆಗಿತ್ತು. ಹಾಗಾದರೆ ಈ ಶಸ್ತ್ರಾಸ್ತ್ರಗಳ ಕೊರತೆಯನ್ನು ಅಮೆರಿಕ ನೀಗಿಸಬಹುದಾ? ರಕ್ಷಣಾ ಇಲಾಖೆ ಹೊಸ ಶಸ್ತ್ರಾಸ್ತ್ರ ಉತ್ಪಾದನೆಗೆ ಅನುಮೋದನೆ ನೀಡಿದೆ ನಿಜ. ಆದರೆ CSIS ತಜ್ಞ ಮಾರ್ಕ್ ಕ್ಯಾನ್ಸಿಯನ್ ಅವರ ಪ್ರಕಾರ ಈ ಕೊರತೆ ನೀಗೋದಕ್ಕೆ ಕನಿಷ್ಠ 3ರಿಂದ 5 ವರ್ಷಗಳು ಬೇಕು. ಈ ವಿಳಂಬ ಸೂಕ್ಷ್ಮ ಪ್ರದೇಶಗಳಲ್ಲಿ ಅಮೆರಿಕದ ಮಿಲಿಟರಿ ಸನ್ನದ್ಧತೆಯ ಮೇಲೆ ಭಾರಿ ಅಪಾಯವನ್ನು ಸೃಷ್ಟಿ ಮಾಡಲಾಗಿದೆ. ಅಮೆರಿಕದ ಮುಂದಿನ ದಾರಿ ಏನು? ಕದನ ವಿರಾಮ ಜಾರಿಯಲ್ಲಿರುವಾಗಲೇ ತಂತ್ರ ಬದಲಿಸಿ ಸಂಧಾನ ಮಾಡಿಕೊಳ್ಳುವುದು ಈಗ ಉಳಿದಿರುವ ಸೇಫ್ ಮಾರ್ಗ. ಇರಾನಿನ ಯುರೇನಿಯಂ ಮೇಲಿನ ಆಸೆ ಬಿಟ್ಟು ಹಾರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ಸಂಚಾರಕ್ಕೆ ಒಪ್ಪಿ ಕಡಲಿನಲ್ಲಿರುವ ಸೇನೆಯನ್ನು ವಾಪಸ್ ಕರೆಸ್ಕೊಳ್ಳುವುದು ಅಮೆರಿಕದ ಪಾಲಿಗೆ ಅನಿವಾರ್ಯ ಆಗಬಹುದು. ಯುದ್ಧ ಮುಂದುವರಿತದೆಯೋ ಅಥವಾ ಶಾಂತಿ ನೆಲೆಸ್ತದೆಯೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.